ಜೈ ಭೀಮ್. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಿಸುತ್ತಾ, ಇವತ್ತು ಏನು ಒಬ್ಬ ಹೆಣ್ಣು ಮಗಳ ಮೇಲೆ ಆದಂತ ಹಲ್ಲೆ ಮತ್ತು ದೌರ್ಜನ್ಯವನ್ನ ಖಂಡಿಸುತ್ತಾ ಈ ಹೋರಾಟವನ್ನ ನಾವು ರೂಪಿಸಿದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದ ಮೂಲಕ ಅಧಿಕಾರದಲ್ಲಿ ಕೊಟ್ಟಂತ ಈ ಪ್ರದೀಪ್ ಕುಂಟೆ ಏನಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆ ಮೊದಲು ಅವ್ರಿಗೆ ಶಿಕ್ಷೆ ಆಗ್ಬೇಕಾಗಿದೆ. ಏನು ಈ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಇಂಥ ಅಧಿಕಾರಿಗಳಿಗೆ ಸಹಕಾರ ಮಾಡ್ತಾ ಸಹಾಯ ಮಾಡ್ತಾ ಅವರಿಗೆ ಸಹಕಾರ ಕೊಡ್ತಾ ಏನು ದಲಿತ ಹೆಣ್ಣು ಮಕ್ಕಳ ಮೇಲೆ ಆದಂತ ಅತ್ಯಾಚಾರಗಳನ್ನ ಖಂಡಿಸದೆ ಇಂಥವರಿಗೆ ಸಹಕಾರ ಕೊಡ್ತಾ ಇದೆಯಲ್ಲ, ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಹಾಕಬೇಕಾಗಿದೆ. ಈ ರೀತಿ ಅಧಿಕಾರಿಗಳಿಗೆ ಸಪೋರ್ಟ್ ಕೊಟ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ಕೊಂಡಿರುವಂತ ಸರ್ಕಾರಕ್ಕೆ ಮೊದಲು ನಾಚಿಕೆ ಹಾಕಬೇಕಾಗಿದೆ. ಏನು ಅಹಿಂದ ಸರ್ಕಾರ ಅಂತ ಹೇಳ್ಕೊಂಡು ದಲಿತರ ಓಟುಗಳಿಂದ ಇವತ್ತು ಅಧಿಕಾರಿಗಳು ಕೊಟ್ಟಿದ್ದಾರೆ. ಅಂತ ದಲಿತರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನ ಖಂಡಿಸ್ತಾ ಇವ್ರಿಗೆ ಏನ್ ಮಾಡ್ತಿದ್ದಾರೆ, ಇವ್ರ ಮನೆ ಹೆಣ್ಮಕ್ಳಿಗೆ ಈ ತರ ಆಗಿದ್ದಿದ್ರೆ ಇವ್ರು ಸುಮ್ಮನೆ ಇರ್ತಿದ್ರು ಅನ್ನೋದನ್ನ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಪ್ರತಿ ಪಕ್ಷದಲ್ಲೂ ಹೆಣ್ಮಕ್ಳಿದ್ದಾರೆ, ಪ್ರತಿ ಪಕ್ಷದಲ್ಲಿ ಮಹಿಳೆಯರಿದ್ದಾರೆ. ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಆ ಸರ್ಕಾರನ ಪ್ರಶ್ನೆ ಮಾಡುವಂತ ಅಧಿಕಾರ ಅವರಿಗಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಏನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾ ಇದ್ದಾರೆ? ಆಕೆ ಒಂದು ಹೆಣ್ಣುಮಗಳಲ್ವಾ? ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಮಹಿಳಾ ಸಂಘಟನೆಗಳು ಇದ್ರ ಪರ ಧ್ವನಿ ಇಡ್ತಾ ಇಲ್ಲ. ಯಾವುದೇ ಮಹಿಳಾ ಸಂಘಟನೆಗಳು ಮುಂದೆ ಬಂದು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಮಹಿಳೆಯರು ನಾವು ಮಹಿಳೆಯರಾಗಿ ನಮ್ಮ ಹಕ್ಕನ್ನ ನಾವು ಕೇಳಲಿಲ್ಲ ಅಂದ್ರೆ ಹೇಗೆ ಯಾರು ಪ್ರಶ್ನೆ ಮಾಡುವಂತವ್ರು ಆಗ್ಲಿಲ್ಲ. ಹಂಗಾಗಿ ನಾವು ಹೆಣ್ಣು ಮಕ್ಕಳೆಲ್ಲ ಸೇರಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಏನು ಸಮತಾ ಸೈನಿಕ ದಳ ಹಾಗೂ ಕರ್ನಾಟಕ ಭೀಮಸೇನ ವತಿಯಿಂದ ಬೀದರ್ ಜಿಲ್ಲೆಗೆ ಹೋಗಿ ಅಲ್ಲೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮೊನ್ನೆನೂ ಸಹ ನಮ್ಮ ಸಂಘಟನೆಯಿಂದ ಡಿಸಿ ಅವರಿಗೂ ಸಹ ಮನವಿಯನ್ನ ಕೊಟ್ಟಿದ್ದೀವಿ. ಈ ಪ್ರದೀಪ್ ಕುಂಟೆಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನೋದು ನಿಮ್ಮೆಲ್ಲರ ಉದ್ದೇಶ ಆಗಿದೆ. ನಾವು ಹೆಣ್ಣುಮಕ್ಕಳು ಕೈ ಜೋಡಿಸಬೇಕಾಗಿದೆ. ಮಹಿಳೆಯರು ಇದ್ರ ವಿಚಾರವಾಗಿ ಧ್ವನಿಯನ್ನ ಎತ್ತಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿರುವಂತ ಮಹಿಳೆಯರು ಯಾರಿದ್ದಾರೆ ಅವರು ಇದ್ರ ಪರ ಮಾತಾಡ್ಬೇಕಾದಂತ ಸಂದರ್ಭ ಇದ್ರೂ ಸಹ ಮಾತಾಡ್ತಿರೋ ಮೂಕರಾಗಿದ್ದಾರೆ ಅಂತ ಹೇಳಿದ್ರೆ, ರಾಜಕೀಯದಲ್ಲೂ ಸಹ ಹೆಣ್ಮಕ್ಳಿಗೆ ಮಾತಾಡುವಂತ ಅವಕಾಶಗಳಿಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಬಗ್ಗೆ ಮಾತಾಡಿದ್ದಾರೆ, ಹೆಣ್ಣು ಮಕ್ಕಳ ಒಂದು ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ದಾರೆ, ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ನಾವೆಲ್ಲರೂ ಸಹ ಗಂಭೀರವಾಗಿ ತಗೊಂಡು ಈ ಹೋರಾಟವನ್ನ ನಾವು ಬಿಡೋದಿಲ್ಲ. ಏನು ಆರೋಪಿಗಳಿಗೆ ಸಪೋರ್ಟ್ ಮಾಡ್ತಾ ಇರುವಂತ ಈ ಪ್ರದೀಪ್ ಕುಂಟೆಯನ್ನ ಕೂಡಲೇ ಅಮಾನತು ಮಾಡೋದಕ್ಕೆ ನಾವು ಇನ್ನು ದೊಡ್ಡ ರೀತಿಯ ಹೋರಾಟವನ್ನು ನಾವು ರೂಪಿಸ್ತೇವೆ. ಇದೇನು ನಮ್ಮ ಮನಾಂಜನಪ್ಪ ಅಣ್ಣವರು ಮತ್ತು ನಮ್ಮ ಡಾಕ್ಟರ್ ವೆಂಕಟಸ್ವಾಮಣ್ಣವರ ನೇತೃತ್ವದಲ್ಲಿ ಈ ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡೋದಕ್ಕೆ ಮುಂದೆ ಹಾಕ್ತೀವಿ ಅಂತ ಹೇಳ್ತಾ, ಈ ಏನು ಶೋಭಾ ಹೆಣ್ಣು ಮಗಳ ಕುಟುಂಬಕ್ಕೆ ನ್ಯಾಯ ಸಿಗೋದುವರೆಗೂ ನಾವು ಬಿಡೋದೇ ಇಲ್ಲ. ಇವತ್ತು ನಮ್ಮ ಶೋಭಾ ಅಂತ ಒಂದು ಹೆಣ್ಮಗಳು ಕಣ್ಣು ಮುಂದೆ ಕಾಣ್ತಾ ಇದೆ. ಬೇರೆ ಬೇರೆ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಪ್ರತಿದಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹಲ್ಲೆಗಳು ನಡೀತಾನೆ ಇದೆ. ಅದನ್ನ ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಅನ್ಯಾಯಗಳು ನಿಲ್ಲೋದಿಲ್ಲ ಅಂತ ಹೇಳ್ತಾ, ಪರಿಪಕ್ವದ ರಾಜ್ಯದಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿ ಆದಂತವರು ಸರಿಯಾದಂತ ತೀರ್ಮಾನಗಳನ್ನು ತಗೊಂಡು ಅವರಿಗೆ ಶಿಕ್ಷೆ ಆಗುವಂತ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇಷ್ಟೆಲ್ಲ ಅನುಭವ ಇರುವಂತ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ನಾವು ಪ್ರಶ್ನೆ ಮಾಡಬೇಕಾಗಿದೆ. ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ನ್ಯಾಯ ಸಿಗಲ್ಲ. ಹೋರಾಟದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನೋ ಒಂದು ಶ್ಲೋಗನ್ನ ಇಟ್ಕೊಂಡು ನಾವು ಪ್ರತಿಯೊಂದು ವಿಷಯಕ್ಕೂ ಹೋರಾಟ ಮಾಡಲೇಬೇಕಾಗಿದೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಬಹುದಾಗಿತ್ತು. ಆದ್ರೆ ಮೊನ್ನೆ ರೂಪಿಸಿದಂತ ಹೋರಾಟ ಒಂದು ದಿನದಲ್ಲಿ ಈಗಾಗಲೇ ಇಷ್ಟು ಜನ ಹೆಣ್ಮಕ್ಳು ಸೇರಿದ್ದಾರೆ. ಪ್ರತಿ ಹೆಣ್ಣು ಮಕ್ಕಳಲ್ಲೂ ಈ ಕಿಚ್ಚು ಬರಬೇಕು. ಈ ರೀತಿ ಪ್ರತಿಯೊಂದು ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರಗಳನ್ನ, ಅನ್ಯಾಯಗಳನ್ನ ನಿಲ್ಲಿಸುವಂತ ರೀತಿಯಲ್ಲಿ ನಾವು ಹೆಣ್ಮಕ್ಳು ಎಚ್ಚೆತ್ಕೊಂಡು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ತಾ, ಈಗಾಗಲೇ ಆಗಮಿಸ್ತಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಬಡವರ ಸಾಹೇಬರಾದಂತಹ ನಮ್ಮ ಡಾಕ್ಟರ್ ವೆಂಕಟಸ್ವಾಮಣ್ಣವರು ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬರ್ತಾ ಇದ್ದಾರೆ. ನಮ್ಗೆ ಸರಿಯಾದಂತ ನ್ಯಾಯ ಸಿಗುವಂತ ರೀತಿಯಲ್ಲಿ ಈಗಾಗಲೇ ಹೋರಾಟಗಳು ನಡೀತಾ ಇದೆ.
ಈಗಾಗಲೇ ಅಧಿಕಾರಿಗಳಿಂದ ಏನು ಉತ್ತರ ಬಂದಿದೆ ಅಂತ ಹೇಳಿ ನಮ್ಮ ವೆಂಕಟಮ್ಮಣ್ಣವರು ನಿಮ್ಮೆಲ್ಲರಿಗೂ ತಿಳಿಸ್ಕೊಳ್ತಾರೆ. ಹಾಗಾಗಿ ನನಗೆ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಂತ ತಮ್ಮೆಲ್ಲರಿಗೂ ವಂದಿಸ್ತಾ